ಮೈಸೂರಿನಿಂದ ಆಶಿಕ್ ನಮ್ಮ ಮತ್ತೊಬ್ಬ ರಿಪೋರ್ಟರ್ ಆಗಿರ್ತಕ್ಕಂಥ ಆಶಿಕ್ ಮುಲ್ಕಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಆಶಿಕ್, ಮೈಸೂರಿನ ವಾತಾವರಣ ಯಾವ ರೀತಿಯಾಗಿದೆ? ಯಾಕಂದ್ರೆ ಈ ಬಾರಿ ಮೈಸೂರು ಅಂತಕ್ಕಂಥ ಕ್ಷೇತ್ರ ಇದೆ, ಮೈಸೂರು ಜಿಲ್ಲೆ ಏನಿದೆ ಅಲ್ಲಿ ಬರ್ತಿರ್ತಕ್ಕಂಥ ಕ್ಷೇತ್ರಗಳು ಇಡೀ ದೇಶದ ಗಮನವನ್ನ ಸೆಳೆದಿರುವಂತದ್ದು ವಿವಿಧ ಕಾರಣಗಳಿಂದಾಗಿ ಅಷ್ಟೇ ಒಂದು ಹೈ ವೋಲ್ಟೇಜ್ ಕ್ಷೇತ್ರಗಳಾಗಿ ಕೂಡ ಈ ಬಾರಿ ಕಂಡು ಬರ್ತಾ ಇದ್ದಾವೆ. ಹೀಗಾಗಿ ಅಲ್ಲಿಯ ಸಿದ್ಧತೆ ಹೇಗಿದೆ? ಒಂದು, ಭದ್ರತೆ ಯಾವ ರೀತಿಯಾಗಿ ಮಾಡ್ಕೊಳ್ಳಲಾಗ್ತಾ ಇದೆ? ಎರಡನೆಯದು, ಅಲ್ಲಿ ಮತದಾರರನ್ನ ಮತ ಕೇಂದ್ರಕ್ಕೆ ಕರೆತರೋದಕ್ಕೂ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳು ಯಾವ ರೀತಿಯಾಗಿದ್ದಾವೆ? ಅಲ್ಲಿ ಬಂದ ಬಳಿಕ ಮತದಾನವನ್ನ ಎಷ್ಟು ಸರಾಗವಾಗಿ ಮಾಡೋದಕ್ಕೆ ಸಾಧ್ಯ ಆಗುವಂತ ವಾತಾವರಣವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ? ರಾಘವೇಂದ್ರ ಗುಡಿ, ನೀವು ಹೇಳಿದ ಹಾಗೆ ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಈ ಒಂದು ಹಳೆ ಮೈಸೂರು ಭಾಗದಲ್ಲಿ ಬರುವಂತಹ ಮೈಸೂರು ಜಿಲ್ಲೆ ಕೂಡ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂತಹ, ಅದರಲ್ಲೂ ಮುಖ್ಯವಾಗಿ ಇದು ಏನು ಸಿಎಂ ಆಕಾಂಕ್ಷಿಯಾಗಿರುವಂತಹ ಸಿದ್ದರಾಮಯ್ಯನವರ ಏನು ಸ್ವಶಿಕ್ಷರು ಆಗಿರುವಂತಹ ಹಿನ್ನೆಲೆಯಲ್ಲಿ ಇದು ಬಹಳ ಹೈಪ್ ಅನ್ನ ಕ್ರಿಯೇಟ್ ಮಾಡಿರುವಂತದ್ದು. ಸದ್ಯಕ್ಕೆ ನಾನು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಎಲ್ಲಿ ವೋಟ್ ಮಾಡ್ತಾರೆ ಅದೇ ಪೋಲಿಂಗ್ ಬೂತ್ ನಲ್ಲಿದ್ದೀನಿ. ಏನು ವರುಣಾ ವಿಧಾನಸಭಾ ಕ್ಷೇತ್ರದ ಸಿದ್ದರಾಮನ ಹುಂಡಿ ಏನು ಸಿದ್ದರಾಮನ ಹುಂಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಏನು ಪೋಲಿಂಗ್ ಬೂತ್ ನಲ್ಲಿದ್ದೀನಿ. ಇಲ್ಲಿ ಸಾಕಷ್ಟು ಭದ್ರತೆಯನ್ನ ಈಗಾಗಲೇ ಮಾಡ್ಕೊಂಡಿರುವಂತದ್ದು ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಆ ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಏನು ಹೆಚ್ಚಿನ ಭದ್ರತಾ ಸಿಬ್ಬಂದಿಗಳನ್ನ ಎಲ್ಲರನ್ನೂ ಕೂಡ ನಿಯೋಜನೆ ಮಾಡಿ ಸಾಕಷ್ಟು ಕ್ರಮವನ್ನ ತೆಗೆದುಕೊಂಡಿರುವಂತದ್ದು. ಮತ್ತೆ ಇಲ್ಲಿ ಈಗಾಗಲೇ ಈ ಒಂದು ಮತಗಟ್ಟೆಯಲ್ಲಿ ಮೋಕ್ ಪೋಲಿಂಗ್ ಅಂದ್ರೆ ಅಣುಕು ಮತದಾನ ಕೂಡ ಯಶಸ್ವಿಯಾಗಿ ನಡೆದಿರುವಂತದ್ದು. ಆ ಪ್ರಕ್ರಿಯೆ ಕೂಡ ಈಗ ಆಗ್ತಾ ಇರೋದನ್ನ ನಾವು ನೋಡಬಹುದು. ಏನು ಅಣುಕು ಮತದಾನ ಇತ್ತು ಅದು ಯಶಸ್ವಿಯಾಗಿ ನಡೆದಿದೆ. ಜೊತೆಗೆ ನಾವು ಇಲ್ಲಿ ಈ ಒಂದು ಮತಗಟ್ಟೆಗೆ ಬಂದಿರೋರಿಗೆ ಏನು ಒಟ್ಟು 16 ಅಭ್ಯರ್ಥಿಗಳು ಈ ಒಂದು ಏನು ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಅಗ್ನಿ ಪರೀಕ್ಷೆಗೆ ಇಳಿದಿರುವಂತದ್ದು ಅವರೆಲ್ಲರ ಡೀಟೇಲ್ಸ್ ಅನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಮತ್ತೆ ಯಾರಾದರೂ ಅಂಗವಿಕಲರು ಬಂದ್ರೆ ಅಥವಾ ಯಾರಾದರೂ ಅಸ್ವಸ್ಥರಾದ್ರೆ ಅವ್ರಿಗೂ ಬೇಕಾಗಿರುವಂತಹ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಅದು ಏನು ಸ್ಟ್ರೆಚರ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಮೆಡಿಕಲ್ ಏನು ಪರಿಕರ ಕೂಡ ಇಲ್ಲಿ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಮತ್ತೆ ಒಟ್ಟಾರೆ ಈ ಒಂದು ಮೈಸೂರು ಜಿಲ್ಲೆಯಲ್ಲಿ 11 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 11 ವಿಧಾನಸಭಾ ಕ್ಷೇತ್ರಗಳು ಸೇರಿದಂತೆ ಸುಮಾರು 26 ಲಕ್ಷಕ್ಕೂ ಅಧಿಕ ಮತದಾರರು ಇವತ್ತು ಏನು ಮತದಾನ ಮಾಡುವಂತ ಒಂದು ಹಕ್ಕನ್ನ ಪಡೆದುಕೊಂಡಿದ್ದಾರೆ. ಇವತ್ತು ಮತ್ತೊಂದು ಕಡೆಯಿಂದ ಹವಾಮಾನ ಇಲಾಖೆಯ ಮುನ್ಸೂಚನೆ ಕೂಡ ಇದೆ. ಆದ್ರೆ ಸಂಜೆಯ ಬಳಿಕ ಮೈಸೂರಿಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಡೇ ಅಂದ್ರೆ ಬೆಳಗಿನ ಹೊತ್ತಲ್ಲಿ ಮಧ್ಯಾಹ್ನದವರೆಗೂ ಕೂಡ ಯಾವುದೇ ರೀತಿಯಾದಂತಹ ಮಳೆ ಅಲರ್ಟ್ ಇಲ್ಲ. ಆದ್ರೆ ಸಂಜೆಯ ಬಳಿಕ ಮಳೆ ಅಲರ್ಟ್ ಇದೆ. ಅದಕ್ಕೂ ಮುಂಚಿತವಾಗಿ ಮೈಸೂರಿನಲ್ಲಿರುವಂತಹ ಮತದಾರರು ಬಂದು ಮತದಾನ ಮಾಡಿ ಒಂದು ಯಶಸ್ವಿಯಾಗಿರುವಂತಹ ಒಂದು ಮತದಾನಕ್ಕೆ ಏನು ಕೈ ಜೋಡಿಸಬೇಕಾಗುತ್ತೆ. ಮತ್ತೊಂದು ಕಡೆಯಿಂದ ಈಗಾಗಲೇ ಏನು ಮೈಸೂರು ಜಿಲ್ಲಾಧಿಕಾರಿಗಳು ಎಲ್ಲಾ ರೀತಿಯಾಗಿರುವಂತಹ ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ಇಲ್ಲಿ ಏನ್ ಮಾಡ್ಕೊಂಡಿರುವಂತದ್ದು. ಗುಡಿ, ಓಕೆ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಹಾಗೆ ಅರುಣ್ ಕದಂ ಡೀಟೇಲ್ಸ್ಗೆ. ಇನ್ನು ಹಾಸನದ ಚಿತ್ರಣ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ, ಹಾಗೇನೆ ಬಳ್ಳಾರಿಯ ಚಿತ್ರಣದ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಜಿದ್ದಾಜಿದ್ದಿನ ಕ್ಷೇತ್ರ ಈ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಮತದಾನಕ್ಕೆ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ? ಒಂದ್ ಕಡೆ ನಾವು ಗಮನಿಸ್ತಾ ಹೋಗ್ತಾ ಇದ್ರೆ ಇಲ್ಲಿ ಹಾಸನ ಅಂತ ಹೇಳಿದ್ರೇನೆ ಬಹಳ ಕುತೂಹಲವನ್ನು ಮೂಡಿಸುವಂತಹ ಕ್ಷೇತ್ರಗಳು ಇದೆ ಅಲ್ಲಿ. ಹೀಗಾಗಿ ಅಲ್ಲಿನ ಮತದಾರರಲ್ಲಿ ಇನ್ನಷ್ಟು ಮತದಾನದ ಪ್ರಕ್ರಿಯೆಗಳನ್ನ ಹೆಚ್ಚು ಮಾಡೋದಕ್ಕೆ, ಅವರಲ್ಲಿ ಅರಿವನ್ನು ಮೂಡಿಸುವಂತಹ ಪ್ರಕ್ರಿಯೆಗಳು ಆಲ್ರೆಡಿ ಆಗಿದೆ. ಅವರನ್ನ ಮತಕ್ಷೇತ್ರಗಳಿಗೆ ತರೋದಕ್ಕೆ ಯಾವ ರೀತಿಯ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ? ಏನೆಲ್ಲ ವಿಶೇಷತೆಗಳು ಕಂಡು ಬರ್ತಿದೆ? ಖಂಡಿತವಾಗಿ ನವಿತಾ, ಕಳೆದ 3-4 ತಿಂಗಳಿಂದ ಹಾಸನದ ರಾಜ್ಯದ ಚಿತ್ತ ಈಗ ಹಾಸನತ್ತ ನೆಟ್ಟಿತ್ತು. ಯಾಕಂತ ಹೇಳಿದ್ರೆ ಹಾಸನದಲ್ಲಿ ಟಿಕೆಟ್ ಗುದ್ದಾಟ ಏನಿತ್ತು ಇದು ಎಲ್ಲರೂ ಕೂಡ ಗಮನ ಹರಿಸುವಂತೆ ಮಾಡಿತ್ತು. ಈಗ ಹಾಸನದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತದಾನ ಪ್ರಕ್ರಿಯೆ ಕೂಡ ನಡೆಯಲಿದೆ. ಸುಮಾರು 2000 ಮತಗಟ್ಟೆಗಳಲ್ಲಿ ಹಾಸನ ಜಿಲ್ಲೆಯಾದ್ಯಂತ ಮತದಾನ ಕೂಡ ನಡೆಯಲಿದೆ. ಸುಮಾರು 10,000 ಸಿಬ್ಬಂದಿಗಳನ್ನ ಹಾಸನ ಜಿಲ್ಲೆಯಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಜಿಲ್ಲಾಡಳಿತ ಈಗ ಸಕಲ ರೀತಿಯಲ್ಲಿ ಸಜ್ಜುಗೊಂಡಿದ್ದು 10,000ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ಬಳಸಿಕೊಂಡಿದೆ. ಅದಲ್ಲದೆ ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಈ ಒಂದು ಹಾಸನ ಜಿಲ್ಲೆಯಲ್ಲಿ ಹಾಸನ ಕ್ಷೇತ್ರ ಮತ್ತು ಅರಸೀಕೆರೆ, ಅರಕಲಗೂಡು ಈ 3 ಕ್ಷೇತ್ರಗಳು ಜಿದ್ದಾಜಿದ್ದಿ ಕ್ಷೇತ್ರವಾಗಿ ಕೂಡ ಪರಿಣಮಿಸಿತ್ತು. ಇದೀಗ ಹಾಸನದಲ್ಲಿ ಪ್ರೀತಮ್ ಗೌಡ ವರ್ಸಸ್ ಸ್ವರೂಪ್ ಅವರ ನಡುವೆ ತೀವ್ರ ಪೈಪೋಟಿ ಕೂಡ ಎದುರಾಗಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತದಾನ ಕೂಡ ಪ್ರಾರಂಭ ಆಗಲಿದೆ. ಹಾಸನ ಜಿಲ್ಲೆಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸುಮಾರು ಮಧ್ಯಾಹ್ನ 1ರಿಂದ 1:30 ಸಂದರ್ಭಕ್ಕೆ ಮತದಾನ ಕೂಡ ಬೆಂಗಳೂರಿನಿಂದ ಬಂದು ಮತದಾನವನ್ನ ಮಾಡಲಿದ್ದಾರೆ. 9:30ರಿಂದ 10:30 ಸಂದರ್ಭಕ್ಕೆ ರೇವಣ್ಣ ಕುಟುಂಬ ಈಗ ಪಡುಲಿಪ್ಪೆ ಗ್ರಾಮ ಇದೆ. ಪಡುಲಿಪ್ಪೆ ಗ್ರಾಮದಲ್ಲಿ ಈಗ ಮತದಾನ ಕೂಡ ಮಾಡಲಿದ್ದಾರೆ. ಸಕಲ ರೀತಿಯಲ್ಲಿ ಹಾಸನ ಜಿಲ್ಲಾಡಳಿತ ಈಗ ಮತದಾನ ನಡೆಸಲಿಕ್ಕೆ ಸಜ್ಜಾಗಿದ್ದು ಹಾಸನ ಜಿಲ್ಲೆಯಾದ್ಯಂತ ಮತದಾರರು ಕೂಡ ಸುಮಾರು 15 ಲಕ್ಷಕ್ಕೂ ಹೆಚ್ಚು ಮತದಾರರಿದ್ದು ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಈಗಾಗಲೇ ಎಲ್ಲರೂ ಕೂಡ ಉತ್ಸುಕತೆಯಿಂದ ಕೂಡಿರ್ತಕ್ಕಂಥದ್ದು. ನವಿತಾ,
ಧನ್ಯವಾದಗಳು ಅರುಣ್ ಕೃಷ್ಣಮೂರ್ತಿ. ಈಗ ಬಳ್ಳಾರಿಯಿಂದ ಬಸವರಾಜ್ ಅವರು ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್ ಅವರೇ, ಹೆಂಗದರಿ ಅಲ್ಲಿ ಪರಿಸ್ಥಿತಿ ಇವತ್ತು? ಒಂದ್ ಕಡೆಯಿಂದ ಬಿಸಿಲು, ಇನ್ನೊಂದ್ ಕಡೆಯಿಂದ ಚುನಾವಣೆ ಕಾವು, ಇದ್ರ ಮಧ್ಯದಾಗ ಜನ ಏನಂತಾರ, ಹೆಂಗ್ ನಡೆದಲ್ಲಿ ತಯಾರಿ? ರಾಘವೇಂದ್ರ ಗುಡಿ, ಈಗಾಗಲೇ ಗಣಿನಾಡು ಬಳ್ಳಾರಿಯಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆಗೆ ಈಗಾಗಲೇ ಮತದಾನಕ್ಕೆ ಕ್ಷಣಗಣನೆ ಕೂಡ ಆರಂಭ ಆಗಿರತಕ್ಕಂಥದ್ದು. ಬೆಳಿಗ್ಗೆ 7 ಗಂಟೆಗೆ ಮತದಾನ ಕೂಡ ಆರಂಭ ಆಗುತ್ತೆ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮತಗಟ್ಟೆಗಳಲ್ಲಿ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಒಟ್ಟು ಬಳ್ಳಾರಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ 5222 ಮತಗಟ್ಟೆಗಳಲ್ಲಿ ಮತದಾನ ಕೂಡ ನಡೆಯುತ್ತೆ. ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಮತಗಟ್ಟೆಗಳಲ್ಲಿ ಹೆಚ್ಚುವರಿ ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಸಿಆರ್ಪಿಎಫ್ ತುಕಡಿಗಳನ್ನು ಕೂಡ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಬೆಳಿಗ್ಗೆ 7 ಗಂಟೆಗೆ ಸರಿಯಾಗಿ ಮತದಾನ ಕೂಡ ಆರಂಭ ಆಗುತ್ತೆ. ಯಾಕೆಂತಂದ್ರೆ ಬೆಳಗಿನ ಸಮಯದಲ್ಲಿ ಹೆಚ್ಚು ಮತದಾನ ಆಗ್ತಕ್ಕಂಥದ್ದು ಕೂಡ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಬೆಳಿಗ್ಗೆ 10-11 ಗಂಟೆ ನಂತರ ಅತಿ ಹೆಚ್ಚು ಬಿಸಿಲು ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಸುಮಾರು 42ರಿಂದ 43 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಕೂಡ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಧ್ಯಾಹ್ನದ ವೇಳೆ ಮತದಾನದ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಬೆಳಗಿನಿಂದಲೇ ಹೆಚ್ಚು ಸಂಖ್ಯೆಯಲ್ಲಿ ಮತದಾರರು ಕೂಡ ಮತಗಟ್ಟೆಗಳಿಗೆ ಬಂದು ತಮ್ಮ ಹಕ್ಕನ್ನು ಕೂಡ ಚಲಾಯಿಸ್ತಾರೆ. ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗಳಿಗೂ ಕೂಡ ಮತದಾರರು ಕೂಡ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ಈಗ ಮತಗಟ್ಟೆಯಲ್ಲಿ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಈಗ ಬೆಳಿಗ್ಗೆ 7 ಗಂಟೆ ಕೂಡ ಕೆಲ ಅಭ್ಯರ್ಥಿಗಳು ಕೂಡ ಮತಗಟ್ಟೆಗಳಲ್ಲಿ ಬೇರೆ ಕಡೆಗಳಲ್ಲಿ ಹವಾಮಾನ ಇವತ್ತು ಇಲಾಖೆ ಮಾಹಿತಿ ಕೊಟ್ಟಿರೋದೇನಂದ್ರೆ ಮಳೆ ಆಗುವಂತ ಸಾಧ್ಯತೆಗಳಿದಾವೆ ಅಂತೇಳಿ. ಆದ್ರೆ ಬಳ್ಳಾರಿಯಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ? ಅಲ್ಲಿ ಮಳೆ ಆಗುವಂತ ಸಾಧ್ಯತೆ ಇದೆಯಾ? ಈಗ ಏನಾದ್ರು ನಿನ್ನೆ ಮೊನ್ನೆ ಅಲ್ಲಿ ಮಳೆ ಆಗಿದೆಯಾ, ಅಥವಾ ಆ ಒಂದು ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಪ್ರಿಪರೇಷನ್ಸ್ ಆಗ್ತಾ ಇದಾವೆ? ರಾಘವೇಂದ್ರ ಗುಡಿ, ಕಳೆದ 2-3 ದಿನಗಳಿಂದ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಮಧ್ಯಾಹ್ನದ ವೇಳೆ ಅತಿ ಹೆಚ್ಚು ಬಿಸಿಲಿರ್ತಕ್ಕಂಥದ್ದು. ಆದರೆ ರಾತ್ರಿ ಸಮಯದಲ್ಲಿ ಕೂಡ ಒಂದು ರೀತಿಯ 2-3 ದಿನಗಳಿಂದ ಅಲ್ಪ ಸ್ವಲ್ಪ ಬೇರೆ ಬೇರೆ ತಾಲೂಕುಗಳಲ್ಲಿ ಜಿಲ್ಲೆಯಲ್ಲಿ ಮಳೆ ಕೂಡ ಆಗಿರ್ತಕ್ಕಂಥದ್ದು. ಈಗ ಬೆಳಿಗ್ಗೆ ಸದ್ಯ ಮೋಡ ಕವಿದ ವಾತಾವರಣ ಕೂಡ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ನಿನ್ನೆ ಕೂಡ ಸಂಜೆ ವೇಳೆ ಗುಡುಗುಡು ಸಿಡಿಲು ಸೇರಿದಂತೆ ಕೆಲವು ಕಡೆ ಮಳೆ ಆಗಿರ್ತಕ್ಕಂಥದ್ದು. ಇವತ್ತು ಕೂಡ ಮಳೆಯ ವಾತಾವರಣ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಈಗ ಸದ್ಯಕ್ಕೆ ಮೋಡ ಕವಿದ ವಾತಾವರಣ ಇದೆ. ಆದರೆ ಇದುವರೆಗೂ ಕೂಡ ಯಾವುದೇ ಮಳೆ ಕೂಡ ಬಂದಿಲ್ಲ. ಆದರೆ ಮಳೆ ಬರ್ತಕ್ಕಂಥ ನಿರೀಕ್ಷೆ ಕೂಡ ಇದ್ರೂ ಕೂಡ ಮಧ್ಯಾಹ್ನದ ವೇಳೆ ಅತಿ ಹೆಚ್ಚು ಬಿಸಿಲು ಕೂಡ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ 4-5 ದಿನಗಳಿಂದ ಕೂಡ ನೋಡ್ತಾ ಇದ್ರೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನದ ಸಂದರ್ಭದಲ್ಲಿ ಅತಿ ಹೆಚ್ಚು ಬಿಸಿಲು ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಸಂಜೆ ವೇಳೆ ಮೋಡ ಕವಿದ ವಾತಾವರಣ ಇರ್ತಕ್ಕಂಥದ್ದು. ಜೊತೆಗೆ ಜಿಲ್ಲೆಯ ಬೇರೆ ಬೇರೆ ತಾಲೂಕು ಮತ್ತು ಗ್ರಾಮಗಳಲ್ಲಿ ಕೂಡ ಅಲ್ಪ ಸ್ವಲ್ಪ ಮಳೆ ಆಗಿರ್ತಕ್ಕಂಥ ಉದಾಹರಣೆಗಳು ಕೂಡ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಸದ್ಯಕ್ಕೆ ಮೋಡ ಕವಿದ ವಾತಾವರಣ ಇರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಬಸವರಾಜು ಡೀಟೇಲ್ಸ್ಗೆ.